विद्महे महारथिकाय धीमहि तन्नो आदित्य प्रचोदयात् स्वाहा सूर्यग्रहाय नमः ओम भास्कराय विद्महे महारथिकाय धीमहि तन्नो आदित्य प्रचोदयात् स्वाहा सूर्यग्रहाय नमः ओम भास्कराय विद्महे महारथिकाय धीमहि तन्नो आदित्य प्रचोदयात् स्वाहा सूर्यग्रहाय नमः ओम भास्कराय विद्महे महारथिकाय धीमहि तन्नो आदित्य प्रचोदयात् स्वाहा सूर्यग्रहाय नमः ओम भास्कराय विद्महे ओम सर्वमंगले मांगल्ये शिवे सर्वत्तसाधिके शरण्ये त्र्यंबके देवी नारायणि नमोस्तुते या देवी सर्वभूतेषु दयारूपेण संस्थिता नमस्तस्यै 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 नमो नमः ओम भूर्भुवः स्वः ओम तत्सवितुर्वरेण्यं भर्गो देवस्य धीमहि धियो यो न प्रचोदयात् ओम देहि सौभाग्यम् आरोग्यं देहि मे सर्वं सुखं रूपं देहि जयं देहि यशो देहि दिशो देहि सर्वे भवन्तु सुखिनः सर्वे सन्तु निरामय सर्वे भक्तानि पश्यन्तु मा कश्चित् दुःखभाग् भवेत् ओम शांति 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 हरिः ओम ನಮ್ಮ ಸಿದ್ಧಿ ಚಾನೆಲ್ನವರಿಗೆ ತುಂಬ ಧನ್ಯವಾದಗಳು. ಯಾಕೆಂದರೆ ನಮ್ಮ ಈ ಸನಾತನ ಧರ್ಮನ ಉಳಿಸ್ಕೊಂಡು ಹೋಗ್ತಾ ಇರೋದಕ್ಕೆ ತಾವು ಮುಖ್ಯವಾಗಿದ್ದೀರಿ. ದೇವರು ತಮಗೆ ಆಯುರ ಆರೋಗ್ಯ ಕೊಡಲಿ. ಇಲ್ಲಿ ಪಿಳ್ಳೆಕಮ್ಮ ಸೊಲ್ಲಾಪುರಮ್ಮ ಪಾರ್ವತಿ ರೂಪಿಣಿ ಇವರೆಲ್ಲರೂ ನವದುರ್ಗದಲ್ಲಿ ಅವರು ಒಂದು ಮಹಾಲಕ್ಷ್ಮಿ ಮಹಾಸರಸ್ವತಿ ಮಹಾಕಾಳಿ ರೂಪದಲ್ಲಿ ಎಲ್ಲ ತಾವನ್ನಲ್ಲೂ ನೆನೆಸಿರ್ತಾಳೆ. ಆ ನೆನೆಸಿದ್ಕೊಂಡು ನಮ್ಮ ತಾಯಿ ರೂಪದಲ್ಲಿ ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಮಹಾಲಕ್ಷ್ಮಿ ಏನು ಮಾಡ್ತಾಳೆ, ದನ ಕೊಡ್ತಾಳೆ. ಆ ದನ ಕೊಡಬೇಕಾದ್ರೆ ಬುದ್ಧಿ ಬೇಕು. ಆ ಮಹಾಸರಸ್ವತಿ ಕೊಡ್ತಾಳೆ. ಅವರ ಮೇಲೆ ಏನಾದರೂ ಯಾರಾದರೂ ಶತ್ರು ದುಷ್ಶಕ್ತಿಗಳಿದ್ದರೆ ಅದನ್ನು ಸಂಹಾರ ಮಾಡೋಕ್ಕೆ ಮಹಾಕಾಳಿ ರೂಪದಲ್ಲಿ ನಿಂತ್ಕೊಂಡಿರ್ತಾಳೆ. ಹಾಗಾಗಿ ಈ ನಂಬಿಕೆ ಇದೆ. ಇವಾಗ ಇಲ್ಲಿ ನಮ್ಮ ಅನಂತಪುರ ಗ್ರಾಮದಲ್ಲಿ ಸಾಮಾನ್ಯವಾಗಿ ನಾನು ಒಂದು 15 ವರ್ಷ ಆಯಿತು ನಾನು ಇಲ್ಲಿರೋದು. ನಾನೊಬ್ಬ CRPFನಲ್ಲಿ ಇನ್ಸ್ಪೆಕ್ಟರ್ ರಿಟೈರ್ಡ್ ಆಗಿದ್ದೀನಿ. ಇಲ್ಲಿ ಒಂದು ನೋಡಿದರೆ ಒಂದು ಏನೋ ಒಂದು ಏನು ನಡೀತಿದೆ ಅಂತ ನನಗೆ ಗೊತ್ತಾಗಲ್ಲ. ಯಾವ ವಿದ್ಯೆ ಇಲ್ಲ ಬುದ್ಧಿ ಇಲ್ಲ. ಆದರೆ ಇಲ್ಲಿ ಒಂದು ಶಕ್ತಿ ಇದೆ. ಯಾಕೆಂದರೆ ನಾನು ಬರಬೇಕಾದ್ರೂ ಏನೂ ಇರಲಿಲ್ಲ. ಇಲ್ಲಿ ಬಂದು ನಾನು ಬರೋಕ್ಕೆ ಶುರು ಮಾಡಿದೆ. ಎಲ್ಲಾದರೂ ನಮಗೇನು ನಾವು ದೇಶ ಸೇವಕರಲ್ಲಿ ಏನೂ ಐಶ್ವರ್ಯ ಆಸ್ತಿ ಇರೋದಿಲ್ಲ. ಆದರೂ ನನ್ನ ಮಕ್ಕಳು ವಿದ್ಯಾವಂತರಾಗಿ ಅವರ ಲಗ್ನಗಳು ಆಗಿದ್ದಾವೆ, ಆನಂದ ಆಗಿದ್ದಾವೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಸಮಾಜದಲ್ಲಿ ಬಹಳ ದೂರದಿಂದ ಜನ ಬರ್ತಾರೆ. ಜನ ಯಾಕೆ ಬರ್ತಾರೆ ಅಂತ ಅಂದರೆ ಅಲ್ಲೊಂದು ಶಕ್ತಿ ಇದೆ, ತನ್ನಿಗೆ ತಾನೇ ಆಹ್ವಾನ ಮಾಡುತ್ತೆ. ಇಲ್ಲಿ ಎಲ್ಲರೂ ಅವ್ರ ಸುಖ ಶಾಂತಿ ಪಡ್ಕೊಂಡೇ ಹೋಗ್ತಾರೆ ಯಾರೇ ಬಂದರು ಇಲ್ಲಿ. ಯಾಕೆಂದರೆ ಇಲ್ಲಿ ನಮ್ಮ ಆಲ್ ಇಂಡಿಯಾದವ್ರು ಇದ್ದಾರೆ. ಯಾಕೆಂದರೆ ಇವಾಗ ನೋಡಿ ತಮಗೆ ಗೊತ್ತಿರೋ ಹಾಗೆ ಇಲ್ಲಿ ಹಿಂದಿಯವರು ಇದ್ದಾರೆ, ಬಿಹಾರ್, UP, ಹರಿಯಾಣ, ರಾಜಸ್ಥಾನ್, ಇವೇನು ನಮ್ಮ ಕಾಠ್ಮಂಡುವಿನ ಜನನೂ ಇದ್ದಾರೆ ಇಲ್ಲಿ. ಹಾಗೆ ಅವರೆಲ್ಲ ಇಲ್ಲಿ ಬಂದು ನಂಬ್ಕೊಂಡಿದ್ದಾರೆ. ಅಂದರೆ ಅವ್ರ ದುಃಖಗಳು ಇರೋದ್ರಿಂದ ಅವ್ರ ಸಂಕಟ ಹೇಳ್ಕೊತಾರೆ, ಅವರು ಪರಿಹಾರ ಆಗಿದೆ ಅಂತಲೂ ಹೇಳ್ಕೊತಾರೆ. ಇದು ಮಾತ್ರ ನನ್ನ ಇದು ಅಂದರೆ ಈ ಶಕ್ತಿ ಸ್ಥಾನ ಅಂತೂ ಖಂಡಿತ ಇದೆ. ದಯವಿಟ್ಟು ಇನ್ನೇನಾದರೂ ಇದ್ದರೆ ನೀವು ಚೆನ್ನಾಗಿ ಪ್ರಚಾರ ಮಾಡ್ತಿದ್ದೀರಿ. ಇದಕ್ಕೆ ಇನ್ನೂ ಪ್ರಚಾರ ಆಗಲಿ, ಅವರಿಗೆ ದೈವ ಶಕ್ತಿ ಬರಲಿ. ಯಾರು ಆ ದೇವಿ ಹೆಸರು ಹೇಳ್ತಾ ಇದ್ದಾರೋ ಅವರಿಗೆ ಐಶ್ವರ್ಯ ಅಲ್ಲ ಸಕಲ ಐಶ್ವರ್ಯ ಕೊಟ್ಟು ಇನ್ನೂ ಬೆಳೀಲಿ ಅಂತ ನನ್ನ ಪ್ರಾರ್ಥನೆ ಇದೆ. ಥ್ಯಾಂಕ್ ಯು ಸರ್. ಇಷ್ಟು ವಿಶೇಷತೆ ಇವತ್ತು ನಾನಾ ಕಡೆಯಿಂದ ಜನ ಆ ಅಮ್ಮನ ಪ್ರೀತಿ ಜನ ಗಳಿಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಸರ್, ಇಲ್ಲಿ ಒಂದು ತಾಯಿನ ಯಾವ ರೂಪದಲ್ಲಾದರೂ ನಾವು ನೋಡ್ಬೋದು. ಅವಳು ಪ್ರೀತಿನ ನೋಡ್ತಾಳೆ. ನಾವು ಕಲ್ಲಿನ ರೂಪದಲ್ಲಿ ನೋಡ್ಬೋದು, ತಾಯಿ ರೂಪದಲ್ಲಿ ನೋಡ್ಬೋದು, ತಂಗಿ ರೂಪದಲ್ಲಿ ನೋಡ್ಬೋದು, ಮಗಳ ರೂಪದಲ್ಲಿ ನೋಡ್ಬೋದು. ಅವಳೆಲ್ಲ ತಾಯಿನೇ. ಅದು ಒಂದು ಭೂದೇವಿನೂ ತಾಯಿನೇ, ಆ ಹೆಣ್ಮಗಳು ತಾಯಿನೇ. ಆದ್ದರಿಂದ ಅವ್ರಿಗೆ ನಂಬಿಕೆ ಎಲ್ಲಿರುತ್ತೋ ಆ ರೀತಿಯಲ್ಲಿ ತಂಗಿ ಅಂದರೆ ತಾಯಿ, ಆ ತಾಯಿ ರೂಪದಲ್ಲೇ ನೋಡ್ತೀವಿ. ಮಗುನ ಎತ್ಕೊಂಡು ಆಟ ಆಡಿಸ್ತೀವಿ, ತಾಯಿನೇ ಆಟ ಆಡಿಸ್ತೀವಿ. ಅವಳು ನಮ್ಮ ಎತ್ಕೊಂಡು ಆಟ ಆಡಿಸ್ತಾಳೆ. ಹಾಗಾಗಿ ಒಂದು ಶಕ್ತಿ ಇದೆ ಸರ್, ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಅದರಿಂದ ನಂಬಿಕೆ ದೇವರು, ನಂಬಿಕೆಯೇ ತಾಯಿ ತಂದೆನೂ, ಪ್ರತಿಯೊಂದು ನಂಬಿಕೆಯೇ ಬಹುದೇವಿನೇ. ಹಾಗಾಗಿ ಅನ್ನತೋ ಪ್ರಾಣಂ ಪ್ರಾಣತೋ ಪರಾಕ್ರಮಂ ಹೇಳಲ್ವಾ. ಅನ್ನ ಬಿಟ್ಟು ಬೇರೆ ಯಾವುದು ದೇವತೆ ಇಲ್ಲ. ನೀವು ಎಷ್ಟೇ ಪೂಜೆ ಮಾಡಿದ್ರು ಅನ್ನನೇ ಬೇಕು. ಭೂದೇವಿ ಕೊಡ್ತಾಳಲ್ವಾ, ಅವಳನ್ನೇ ಶರೀರ ಅವಳೇ ಕೊಡ್ತಾಳಲ್ವಾ, ವಾಪಸ್ ಅವಳೇ ತೊಗೊತಾಳಲ್ವಾ. ಹಾಗಾಗಿ ನಮ್ಮ ನಂಬಿಕೆ ಅನ್ನೋದು ಇದೆಯಲ್ಲ, ಆ ನಂಬಿಕೆಯಿಂದ ಧರ್ಮ ಪ್ರಚಾರನೂ ಆಗ್ತಾಯಿದೆ, ಜನಗಳಲ್ಲೂ ಇದೆ. ಜನಗಳು ಯಾರು? ಎಲ್ಲ ಅವ್ರ ಮಕ್ಕಳೇ. ಪಂಚಭೂತಗಳು, ಪಂಚಮೂಲಗಳು, ಪಂಚ ಇಂದ್ರಿಯಗಳು ನಮ್ಮಲ್ಲಿ ಓಡಾಡ್ತಾ ಇದ್ದಾವಲ್ಲ, ಅವೇ ಶಕ್ತಿ ನಮ್ಮಲ್ಲಿ ತುಂಬಿದೆ. ಹಾಗಾಗಿ ನಾವು ನಂಬ್ಕೋತೀವಿ ಸರ್. ನಾನು ಈ ಮಾನವ ಜನ್ಮದಲ್ಲಿ ಭಿನ್ನ ಭೇದ ಏನೂ ಬೇಕಾಗಿಲ್ಲ. ಎಲ್ಲರೂ ದೇವ್ರ ಮಕ್ಕಳೇ. ಇರೋನು ಒಬ್ಬನೇ ದೇವರು, ಒಬ್ಬ ತಾಯಿ, ಒಬ್ಬ ತಂದೆ ಅಂತ ನಾವೇ ಹಂಗೆ ನಮ್ಮ ಸಂಸಾರದಲ್ಲಿ ಹಿರಿಯವ್ರನ್ನ ಪೂಜೆ ಮಾಡ್ತೀವೋ ಅದೇ ರೀತಿ ಬ್ರಹ್ಮಾಂಡ ನಡೆಸೋರು ಒಬ್ಬ ತಾಯಿ, ಒಬ್ಬ ತಂದೆ, ಶಿವ ಪಾರ್ವತಿ ಅನ್ನಿ, ರಾಧಾಕೃಷ್ಣ ಅನ್ನಿ, ಸೀತಾರಾಮ ಅನ್ನಿ, ಅದು ಒಂದೇ ಶಕ್ತಿಗೆ ರೂಪ ಅನೇಕ ಇದ್ದಾವೆ. ಅದರಲ್ಲಿ ನಾವೇನು ಮಾಡಬೇಕು ಅಂದರೆ ಈ ಧರ್ಮದಲ್ಲಿ ಯಾರೂ ಜಗಳ ಮಾಡೋಕ್ಕೆ ಹೋಗಬಾರ್ದು. ನಾನು ಮೇಲು ನೀನು ಕೇಳು,
ನೀನು ಎಲ್ಲರದು ಅದೇ ಪಂಚಭೂತಗಳು ಪಂಚಮೂಲಗಳು ತುಂಬಿದ್ದಾವೆ. ಭೂಮಿ ಇದೆ, ಆಕಾಶ ನಿಂತ್ಕೊಂಡಿದ್ರೆ ಶಕ್ತಿ ಇದೆ, ಗಂಗೆ ಇದ್ದಾಳೆ ಎಲ್ಲರಲ್ಲೂ ಒಂದೇ ರಕ್ತ ಹರಿತಾ ಇದೆ. ಆಕಾಶ ಇದೆ, ನಿಮ್ಮ ತಲೆ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಗಾಳಿ ಇದೆ, ಬೀಸ್ತಾ ಇದೆ. ಇದ್ರೆ ಯಾವುದು ಕಡಿಮೆ ಆದರೂ ಮನುಷ್ಯ ಬದುಕೋಕ್ಕಾಗಲ್ಲ. ಇದು ಅವನು ರಚನೆ ಮಾಡಿರೋದು ಒಂದು ಮಾನವ ಕುಲ, ಒಂದು ಜೀವ ಅಂತ ಮಾಡಿದ್ದಾನೆ. ಆ ಬ್ರಹ್ಮಾಂಡ ಅದು ಯಾರೂ ಹೇಳೋಕ್ಕಾಗಲ್ಲ, ಯಾವ ಋಷಿಮುನಿನೂ ಹೇಳೋಕ್ಕಾಗಲ್ಲ. ಆದರೆ ನಂಬಿಕೆ, ಪ್ರೀತಿ, ಪ್ರೇಮ ಎಲ್ಲರೂ ನಡೆದರೆ ಅದೇ ನಮಗೆ ಕೊಡಬೇಕಾದ, ದೇವರಿಗೆ ಸಲ್ಲಬೇಕಾದ ಒಂದು ಏನು ಭಾಗ್ಯ ಮತ್ತು ನಮ್ಮ ಪ್ರಾರ್ಥನೆ, ನಮ್ಮ ಶಕ್ತಿ ಅವರಿಂದ ಪಡಿಬೇಕಾಗಿದ್ದು ಅವಂಥವ್ರಿಗೆ ಒಳ್ಳೆಯದೇ ಆಗುತ್ತೆ ಸರ್. ನಾನು ಇಷ್ಟು ಹೇಳಬಲ್ಲೆ. ಥ್ಯಾಂಕ್ ಯು ಸರ್. ಸರ್, ಇದ್ರ ಬಗ್ಗೆ ನಾವು ಏನು ಹೇಳ್ತೀವಿ ಅಂದರೆ, ನಾನು ಸುಮಾರು ಒಂದು 21 ವರ್ಷದಿಂದ ಈ ದೇವ್ರ ಸೇವೆಯಲ್ಲಿ ತೊಡಗಿದ್ದೀನಿ. ಅದ್ರ ಮುಂಚೆ ನಾನೊಬ್ಬ ಕೂಲಿ ಕಾರ್ಮಿಕ, ಅಂದರೆ ಒಂದು ಕೆಲಸ ಮಾಡ್ಕೊಂಡು ಒಂದು ಆಟೋ ಓಡಿಸ್ಕೊಂಡು ಆ ಥರ ಒಂದು ಜೀವನ ಮಾಡ್ತಾಯಿದ್ದು. ನನ್ನ ಕಷ್ಟ ಅಂತಕ್ಕದ್ದು ತುಂಬ, ಒಂದು ಊಟದ ಕೂಡ ಅಷ್ಟೊಂದು ಸಮಸ್ಯೆ ಮಾರ್ಗದಲ್ಲಿದ್ದವನು ನಾನು. ಈ ತಾಯಿ ಸೇವೆ, ಈ ತಂದೆ ಸೇವೆ, ಇಬ್ಬರು ಸೇವೆಯನ್ನು ಹಿಡಿದ ಮೇಲೆ, ಅಂದರೆ ಮುನೇಶ್ವರ ಮತ್ತು ಪಳ್ಳೆಕಮ್ಮ, ಸಲಾಪುರಮ್ಮ ಇವ್ರ ಸೇವೆ ಮಾಡೋಕ್ಕೆ ಹಿಡಿದ ಮೇಲೆ ಪ್ರತಿ ವರ್ಷವೂ ಕೂಡ ಈ ಥರ ಅಮ್ಮನ ವಾರ್ಷಿಕೋತ್ಸವ ಅಂಥೇಳಿ ವರ್ಷ 27, 28 ಪೂಜೆ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಮತ್ತು ಇಲ್ಲಿ ಭಾಳಷ್ಟು ಜನ ಭಕ್ತರು ಯಮ್ಮನ ಹತ್ರ ಬರ್ತಾರೆ. ಅವ್ರಿಗೆ ಇಲ್ಲಿದ್ದಂಥ ಸಮಸ್ಯೆಗಳನ್ನ ತಾಯಿ ಹತ್ರ ಕೇಳ್ಕೊಂಡು ಈ ತಾಯಿ ಮಾರ್ಗದಲ್ಲಿ ನಡೀತಾರೆ. ನಡೆದ್ರೆ ಅವ್ರಿಗೆ ಆ ಕಷ್ಟಗಳು ಪರಿಹಾರ ಅಂತಕ್ಕದ್ದು ಕಂಡು ಆಮೇಲೆ ಬಂದು, ಸ್ವಾಮಿ ನಮ್ಗೆ ಒಳ್ಳೇದಾಯಿತು, ನಮಗೆಲ್ಲ ಸರಿ ಆಯ್ತು ಸ್ವಾಮಿ ಅಂತ ಕೂಡ ಅವರೇ ಬಂದು ನಮ್ಮ ಹತ್ರ ತಿಳಿಸ್ತಾರೆ. ಕೆಲವು ತೀರ ಕಷ್ಟ ಅಂದರೆ ಶಾನೆ ಸಮಸ್ಯೆ ಇರೋಂಥವನ್ನ ನಾನು ಕೂಡ ದೇವ್ರನ್ನ, ಅಮ್ಮನ್ನ ಕೇಳ್ತೀನಿ. ನಾನು ಕೂಡ ಕೇಳಿದಾಗ ಅವ್ರದ್ದು ಏನು ವರ್ತಮಾನ ಅನ್ನೋದು ಕೂಡ ನನಗೆ ಸ್ವಲ್ಪ ಭವಿಷ್ಯತ್ವಾಗಿ ಹೇಳ್ತದ. ಆ ಹೇಳಿದಾಗ ನಾನು ಕೂಡ ಆ ವರ್ತಮಾನ ಪ್ರಕಾರವಾಗಿ ಅವ್ರ ಶರೀರದಲ್ಲಾಗಲಿ, ಅವ್ರ ಮನೆಸ್ಥಾನದಲ್ಲಾಗಲಿ, ಮನೆಯಲ್ಲಾಗಲಿ ಅವ್ರದ್ದು ಏನೇ ಸಮಸ್ಯೆ ಇದ್ದರೂ ಬಗೆಹರಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ದಿವಸ ಎಷ್ಟು ಜನ ಬಂದಿದ್ದಾರೆ, ಅವರು ಎಲ್ಲರೂ ಕೂಡ ಈ ತಾಯಿಯ ವರ್ಷ ಭಕ್ತಿ ಮಾರ್ಗವಾಗಿ ನಡೆದು ಅವ್ರ ಮನೆಸ್ಥಾನದಲ್ಲಿ ಇವತ್ತು ಉನ್ನತ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಅವ್ರ ಕೆಲಸ ಕಾರ್ಯಗಳನ್ನ ಎಲ್ಲ ಒಂದು ಒಳ್ಳೆ ಮಾರ್ಗ ಕೂಡ ತಾಯಿ ಮಾಡ್ತಾಯಿದೆ ಅಂತ ಹೇಳ್ತೀನಿ. ನಾನು ಒಬ್ಬ ಮಾನವ, ಅಂದರೆ ಎಲ್ಲರ ಥರನೇ ಇರೋಂಥ ಒಂದು ನಾರ್ಮಲ್ ಮನುಷ್ಯ. ನಾನೊಬ್ಬ ಸ್ವಾಮಿ ಅಂತ ನಾನು ಹೇಳ್ಕೊಳಕ್ಕಾಗಲ್ಲ ಸರ್. ಇಲ್ಲಿ ನಾನು ಅನ್ನೋದು ಯಾರಲ್ಲಿರ್ತದೋ ಅವ್ರಿಗೆ ಆ ತಾಯಿ ಅನುಗ್ರಹ ಸಿಗೋದು ಸ್ವಲ್ಪ ಕಷ್ಟ. ಅಮ್ಮ ಎಲ್ಲ ನೀನೇ, ಎಲ್ಲ ಮಾರ್ಗದಲ್ಲೂ ನೀನೇ ತಾಯಿ ಅಂತ ಯಾರಾದ್ರೂ ಯಮ್ಮನ ಕರುಣೆಯಿಂದ ಬೇಡಿತ್ತೆ ಆದರೆ ಈ ತಾಯಿಗೆ ಭಾಳಷ್ಟು ಆನಂದ. ಆ ತಾಯಿಯಿಂದ ನನಗಷ್ಟೂ ಆನಂದ. ಇವತ್ತು ಈ ಭಕ್ತರು ಇಲ್ಲಿ ಬಂದು ಇಷ್ಟೊಂದೆಲ್ಲ ನಡೀತದಂದರೆ ನನ್ನಿಂದಲ್ಲ, ಆ ಭಕ್ತರು ಎಲ್ಲೆಲ್ಲಿಂದ ಅವ್ರು ಏನು ತರ್ತಾರೆ, ಏನು ಮಾಡ್ತಾರೆ, ಎಲ್ಲದಕ್ಕೂ ಕೂಡ ಭಕ್ತರಿಂದಲೇ ಆಗ್ತಾರಂತ ಒಂದು ಇದು ಸರ್. ಈ ಪುಣ್ಯಸ್ಥಳ, ಈ ಗ್ರಾಮ ಅನಂತಪುರ ಅಂತ ಹೇಳ್ತೀನಿ ಸರ್. ಈಗ ಈ ಅಮ್ಮನ ಜಾತ್ರೆ ಅಂದರೆ ನಾನು ಒಂದು 15 ದಿವಸದಿಂದ ಸರ್ ಪ್ರತಿಯೊಬ್ಬರಿಗೂ ಈ ತಾಯಿ ಜಾತ್ರೆ ಮತ್ತು ಈ ತಾಯಿ ಮಾರ್ಗದಲ್ಲಿ ನಡೆದಿರೋಂಥ ಭಕ್ತರಿಗೆ ಎಲ್ಲರಿಗೂ ಕೂಡ ಈ ತಾಯಿ ಸನ್ನಿಧಿಯಿಂದ ಎಲ್ಲದಕ್ಕೂ ಕೂಡ ನಾನು ಒಂದು ಮೆಸೇಜ್, ಅಂದರೆ ಒಂದು ಮೊಬೈಲಿಂದ ಆಗಿರ್ಬೋದು, ಮಾತಿಂದ ಆಗಿರ್ಬೋದು, ಎಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ ಸರ್. ಈ ಗ್ರಾಮದವರು, ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಇನ್ನೂ ಎಲ್ಲಿ ಆಂಧ್ರ, ತಮಿಳ್ನಾಡು ಕೂಡ ಎಲ್ಲ ಕಡೆಯಿಂದಲೂ ಕೂಡ ಈ ಜಾಗಕ್ಕೆ ಬಂದು ಹೋಗ್ತಾರೆ. ಅಮ್ಮನ ಭಾಳಷ್ಟು ಕೂಡ ಎಲ್ಲರಿಗೂ ಒಳ್ಳೆಯದು ಮಾಡ್ತಾ ಹೋಗ್ತಾ ಇದ್ದಾರೆ. ನನಗೂ ಕೂಡ ಒಳ್ಳೆಯದಾಗಿದೆ. ಇನ್ನು ಬರೋ ಭಕ್ತರು, ಸದ್ಭಕ್ತರಿಗೂ ಕೂಡ ಎಲ್ಲ ತಾಯಿ ಸದಾಕಾಲ ಆಶೀರ್ವಾದ, ಆರೋಗ್ಯ, ಐಶ್ವರ್ಯ, ಧನಧಾನ್ಯಕರ ಕೊಟ್ಟು ಕಾಪಾಡಲಿ. ಸರ್, ನಿಮಗೆ ಗೊತ್ತಾಯ್ತು ಸರ್, ಇಲ್ಲಿ ದೇವಸ್ಥಾನ ಇಲ್ಲೇ ಕಟ್ಟಬೇಕು ಸರ್? ಇಲ್ಲಿ ದೇವಸ್ಥಾನ, ದೇವರು ಅನ್ನೋದು ನನಗೇನು ಗೊತ್ತಿಲ್ಲ ಸರ್. ಹೇಳ್ಬೇಕಂದ್ರೆ ದೇವಸ್ಥಾನ, ದೇವರು ಅನ್ನೋದು ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. ಹೇಳ್ಬೇಕಂದ್ರೆ ಇದು ಮೂಲ ನನ್ನ ತಾತವರ ತಾತ ಮುನಿವೀರಪ್ಪ ಅಂತ, ಈ ಊರು ಗ್ರಾಮದವರು. ಇಲ್ಲಿ ಹೊಲ ಉಳ್ಬೇಕಾದ್ರೆ ಜೋಡಿ ಮುನೇಶ್ವರ, ಅಂದರೆ ಮುನೇಶ್ವರನು ಆ ನೇಗಿಲಕ್ಕೆ ಸಿಗಾಕ್ಯಂತನ. ಆ ಟೈಮಲ್ಲಿ ಆ ಸ್ವಾಮಿ ಇದೇನಿದು ಎತ್ತುಗಳು ಎಷ್ಟು ಹೊಡೆದ್ರು ಕೂಡ ಪಕ್ಕ ಕಡೆಯಾಕ್ಯಂತವಂತೇಳಿ ತಾತ ಭಾಳಷ್ಟು ಪ್ರಯತ್ನ ಮಾಡ್ತಾರೆ. ಆದರೆ ನೋಡಿದ್ರೆ ದೇವ್ರುಗಳು. ಆಮೇಲೆ ಪ್ರಯತ್ನವಾಗಿ ನಮ್ಮ ತಾತನಿಗೆ ಮಕ್ಕಳು ಜಾಸ್ತಿ ಇದ್ದಿದ್ದರಿಂದ ನನ್ನಿಂಕ ಈ ದೇವ್ರ ಸೇವೆ ಮಾಡೋಕ್ಕಾಗಲ್ಲ ಅಂತ ಮತ್ತೊಬ್ರಕ ನೀವು ಮಾಡಿ ಅಂತ ದೇವರು ಅವ್ರಿಗೆ ಬಿಟ್ಕೊಟ್ರು. ಅದಾದ ನಂತರ ನಾವಿರೋದು ಅಶ್ವತ್ಥ ನಾರಾಯಣ ಇದ್ದಾನಲ್ಲಿ, ಹಳ್ಳಿ ಮರ, ಅಲ್ಲಿರೋದು ನಾವು. ನಮ್ಮ ತಾತನಿಗೂ ಕೂಡ 6 ಜನ ಮಕ್ಕಳು. 6ನೇ ಊರಲ್ಲಿ ನಮ್ಮ ತಂದೆಯವರು 4ನೇ ಊರು.
4ನೇ ವಾರ ಆದರೆ ಎಲ್ಲ ಮಕ್ಕಳು ಒಂದೊಂದು ಕಡೆ ಎಲ್ಲ ದಿಕ್ಕಾಪಲ್ಲಾಗಿದ್ರು. ನಮ್ಮ ತಂದೆ ತಾತ ಏನು ಮಾಡಿದೆ, ಈ ಮನೇನ ಕೊಟ್ಟರು ನಮ್ಮಪ್ಪನಿಗೆ. ನಮ್ಮಪ್ಪ ನಮ್ಮ ತಾತ ಬದುಕಿದ ಮನೇಲಿ ಇರ್ಬೇಕಂತೇಳಿ ಆ ಮನೇಲಿದ್ದರು ಸರ್. ಆ ಮನೆಯಲ್ಲಿ ಉತ್ತ ಹೇಳ್ಬೇಕಂತಂದರೆ ಒಂದು 8 ಅಡಿ 10 ಅಡಿವರೆಗೂ ಉತ್ತ ಇತ್ತು ಸರ್ ಮನೆಯಲ್ಲಿ. ನಮ್ಮಪ್ಪ ಅವರ ಅಣ್ಣ ಮತ್ತು ನಮ್ಮಪ್ಪ ನಮ್ಮ ತಂದೆಯವರು ಆ ಉತ್ತನೆಲ್ಲ ಹೊಡೆದಾಕ್ಬಿಟ್ಟು ಮನೆ ಕಟ್ಟಿದ್ರು ಸರ್ ಆ ಜಾಗದಲ್ಲಿ. ಆ ಸಮಯದಲ್ಲಿ ಒಂದು 25 ಸರ್ಪಗಳು ಕೂಡ ಆ ಮನೆಯಲ್ಲೆಲ್ಲ ಹರಿದಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನು ಹೊಡೆದಿತ್ತು ನಮ್ಮ ದೊಡ್ಡಪ್ಪರು, ನಮ್ಮಪ್ಪವರು. ಆ ಟೈಮಲ್ಲಿ ಭಾಳಷ್ಟು ಅನಾಹುತ ಅಂದರೆ ನಮ್ಮ ದೊಡ್ಡಪ್ಪರು ಕೂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ತೊಂದರೆ ಆಗಿದ್ರು, ದೇವ್ರ ಇಚ್ಛೆಯಿಂದ ಇಲ್ದಿರ ಆಗಿದ್ರು. ಅದಾದಮೇಲೆ ತದನಂತರ ನಮಗೂ ಕೂಡ ನಮ್ಮ ಮನೇಲೂ ಕೂಡ ಭಾಳಷ್ಟು ಕಷ್ಟ ಎಲ್ಲೋದ್ರೂ ಕೂಡ ಯಾವುದು ಕೂಡ ಮಾರ್ಗ ಸಿಕ್ಕಲಿಲ್ಲ. ನಾನು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಉಜಿರಲ್ಲಿದ್ದಾರೆ ಸ್ವಾಮಿ, ಅವ್ರ ಮನೆಯಲ್ಲಿ ಡ್ರೈವರ್ ಆಗೋದು ನಾನು ಕೆಲಸ ಮಾಡೋಕ್ಕೆ. ಆ ಸಮಯದಲ್ಲಿ ಅವ್ರು ನನಗೊಂದು 300 ರೂಪಾಯಿ ಕೂಲಿ ಥರ ಕಾಸು ಕೊಡ್ತಾಯಿದ್ರು ನನಗೆ. ಆ ಕಾಸು ಕೊಟ್ಟಾಗ ಮಾತ್ರ ನಾನು ಇಲ್ಲಿ ಮನೆಗೇನಾದರೂ ಊಟಕ್ಕೆ ಇನ್ನೊಂದಕ್ಕೆ ಮತ್ತೊಂದು ಕೊಡಬೇಕಾಗಿತ್ತು. ಅದಕ್ಕೆ ಅವ್ರು ಕೇಳ್ತಾಯಿದ್ರು, ಏನಪ್ಪ ನಿನ್ನ ದುಡ್ಡು ಇವತ್ತು ಇಸ್ಕೊಂಡು ಹೋಗ್ತಾಯಿದ್ದೆಲ್ಲ, ನೀನು ದಿನ ಇಸ್ಕೊಂಡು ಹೋಗ್ತಾಯಿಲ್ಲ ಏನಕ್ಕ ಅಂತ ಕೇಳ್ತಾಯಿದ್ರು. ಇಲ್ಲ ಸ್ವಾಮಿ, ಎಲ್ಲರದು ಆರೋಗ್ಯ ಸಮಸ್ಯೆ, ಅದು ತಗೊಂಬಂದರೆ ಊಟ ಇಲ್ಲದ್ರು ಊಟ ಇಲ್ಲ ಅಂತ ಹೇಳ್ತಾಯಿದ್ದೆ. ಆಮೇಲೆ ಇಷ್ಟೊಂದು ಸಮಸ್ಯೆನ ಅಂದ್ಬಿಟ್ಟು ಉಜಿರೆಯಲ್ಲಿರೋಂಥ ಗುರುಗಳು ಆ ದೇವಸ್ಥಾನಕ್ಕೆ ಅರುಣ್ ಅಂತೇಳಿ ಅವರು ಅಲ್ಲಿ ಅವ್ರು ಕರ್ಕೊಂಡೋಗಿ, ಆಮೇಲೆ ನಿಮ್ಮದು ಸರ್ಪದೋಷದಿಂದ ನಿಮ್ಮ ಮನೇಲಿ ಈ ಥರ ಎಲ್ಲ ಸಮಸ್ಯೆ ಆಗಿದೆ, ಅದಕ್ಕೇ ನಿಮ್ಗೆ ಇಷ್ಟೊಂದು ಕಷ್ಟ ಅಂಥೇಳಿ ಅವರು ನಮ್ಗೆ ದಾರಿ ತೋರಿಸ್ಕೊಟ್ರು. ಅದಾದಮೇಲೆ ಮಂಜುನಾಥ ಸ್ವಾಮಿ ಹತ್ರ ಹೋಗಿ ಒಂದು ಕಾಣಿಕೆ ಹಾಕಿ, ತಪ್ಪು ಕಾಣಿಕೆ ಹಾಕಿ, ತಂದೆ ತಾಯಿ ಪಿತೃಗಳು ಮಾಡಿರೋ ಸಮಸ್ಯೆ ಇದು ನಮ್ಗೆ ಯಾಕೆ ತಂದೆ ಈ ಥರ ಸಮಸ್ಯೆ ಕೊಡ್ತೀಯ ಅಂತ ಕೇಳಿದಾಗ ಅಲ್ಲಿಂದ ಆಚೆಗೆ ಸ್ವಲ್ಪ ದಾರಿ ಕೊಡ್ತು. ಆ ಸ್ವಾಮಿ ಕೂಡ ಹೇಳಿದ್ರು, ನೀನೊಂದು ಗುಡಿ ಕಟ್ತೀವಿ ಹೋಗು ಅಂತ. ಗುಡಿ ಕಟ್ಟಬೇಕಂತ ನನಗೆ ಗೊತ್ತೇ ಇಲ್ಲ, ಗುಡಿ ಕಟ್ಟಕ್ಕೆ ಕೂಡ ನನ್ನ ಹತ್ರ ಹಣ ಇಲ್ಲ. ಆಮೇಲೆ ಗುಡಿ ಎಲ್ಲಿ ಕಟ್ತೀಯ ಅಂತ ಕೇಳಿದಾಗ ಅವ್ರು ತೋರಿಸಿತ್ತು ಇಲ್ಲೇನೆ ಆಲದ ಮರ ಆ ಜಾಗದಲ್ಲಿ ಅಮ್ಮ ಇದೆ ಅಂತ ಹೇಳ್ತಾರೆ. ಅಮ್ಮ ಅಂದರೆ ಏನು ದೊಡ್ಡ ದೇವಸ್ಥಾನ ಇಲ್ಲ, ದೊಡ್ಡ ಇದೇನಿಲ್ಲ, ಒಂದು ಕಲ್ಲಿಟ್ಟು ಪೂಜೆ ಮಾಡ್ತಾಯಿದ್ರು ಅಷ್ಟೇ. ಆಮೇಲೆ ಇಲ್ಲಿ ಬಂದು ಪೂಜೆ ಮಾಡೋಕೆ ಅವ್ರು ಹೇಳಿದ್ಮೇಲೆ ಅವ್ರು ಏನು ಹೇಳಿದ್ರು ಅದೇ ಥರ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ 1ನೇ ವರ್ಷ ಈ ಜಾಗದಲ್ಲಿ ಸರ್ಪ ಬಂದು ನನ್ನ ಹತ್ರ ಮಲಗೋದು ಅಮ್ಮನ ಹತ್ರ. ಆಮೇಲೆ ನಾನು ಅಂದೆ, ನಾನೊಬ್ಬ ಬಡವನು, ನಾನು ತಿರ್ಕೊಂಡು ನಾನೇನು ಮಾಡಲಿ ಅಂತ ಆ ಅಮ್ಮನ ಕೇಳ್ಕೊಂಡಿದ್ದನು. 2006ನೇ ಇಸ್ವಿನಿಂದ ಈ ಅಮ್ಮನ ಜಾಗದಲ್ಲಿ ಇದೇ ಥರ ಅನ್ನದಾನ ಈ ಥರ ಕಾರ್ಯಕ್ರಮ, ಅಮ್ಮನ ಕಷ್ಟ ಎಲ್ಲರನ್ನೂ ಬೇಡಿ ತಗೊಂಬಂದು ಈ ಜಾಗದಲ್ಲಿ ಈ ಥರ ಅನ್ನದಾನ ಮತ್ತು ಎಲ್ಲ ಸಮಸ್ಯೆಗಳು ಕೂಡ ಅಮ್ಮನ ಹತ್ರ ಹೇಳ್ಕೊಂಡು ಸೇವೆ ಮಾಡ್ಕೊಂಡು ಬಂದೆ. ಆ ಮಾಡ್ಕೊಂತ ಬತ್ತೆ ಇವತ್ತು ಅಮ್ಮನು ಸಾವಿರಾರು ಜನಕ್ಕೆ ಕಷ್ಟಗಳಿರೋಂಥವ್ರಕ್ಕೆ ಇವತ್ತು ಪರಿಹಾರ ಮಾಡ್ಕೊಂಡು ಹೋಗ್ತಾವಳೆ. ಅದರಿಂದ ನನ್ನ ಉಸಿರಿರೋ ತನಕ ನಮ್ಮ ಭಕ್ತರು ಇಲ್ಲಿ ಯಾರು ಬರ್ತಾರ, ನಾನೊಬ್ಬನೇ ಎಲ್ಲ ಭಕ್ತ, ಯಾವ್ಯಾವ ಊರಿಂದ ಬಂದು ಇಲ್ಲಿ ಸೇವೆ ಮಾಡ್ತಾರ, ಅದಕ್ಕೆ ತುಂಬ ಸಂತೋಷ. ರಾತ್ರಿ ಆಗಲಿ ಅಂದರೆ 3 ದಿವಸ ಕೆಲಸ ಮಾಡ್ತಾರೆ. ಯಮ್ಮನು ಒಂದು ಜಾತ್ರೆ ಬಂದರೆ ಅದಕ್ಕೆಲ್ಲ ತಾಯಿ ಆಶೀರ್ವಾದ ಅವ್ರಿಗೂ ಸಿಗಲಿ, ನಮಗೂ ಸಿಗಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ, ಭಕ್ತ ಮಹೇಶ್ವರ್ಗ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಸರ್. ಸರ್ ನಮಸ್ತೆ, ಸುರೇಶ್ ಅಂತ. ನಾವು ಬೆಂಗಳೂರು ಹೆಬ್ಬಾಳ ಭಾಗದಿಂದ ಬಂದಿರೋದು. ಭಾಳ ಪುರಾತನವುಳ್ಳ ದೇವಸ್ಥಾನ ಶ್ರೀ ಕ್ಷೇತ್ರ ಸಲ್ಲಾಪುರದಮ್ಮ ಪಿಳ್ಳೆಕಮ್ಮನ ದೇವಸ್ಥಾನ. ಇಲ್ಲಿ ಈ ಭಾಗದಲ್ಲಿ ಏನು ಅನಂತಪುರ ಭಾಗದಲ್ಲಿ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ನೆಲೆಸಿರೋದು ನಾವು ಭಾಳ ಪುಣ್ಯ ಮಾಡಿದ್ದೀವಿ. ಭಾಳ ವರ್ಷಗಳಿಂದ ಇಲ್ಲಿ ಪೂಜೆ ಪುನಸ್ಕಾರ ನಡೆಸ್ಕೊಳ್ತಾ ಹೋಗ್ತಾಯಿದ್ರು. ಕಳೆದ ಒಂದು 18 ವರ್ಷಗಳಿಂದ ಈ ಒಂದು ದೇವಸ್ಥಾನನ ಒಂದು ರೀತಿಯಲ್ಲಿ ಈ ಭಾಗದ ದೇವಸ್ಥಾನದ ಅರ್ಚಕರಾದಂತಹ ನಾಗರಾಜ್ ಸ್ವಾಮಿಯವರವರು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅವ್ರಿಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಕೊಡಬೇಕೋ, ತಾಯಿಯ ಆಶೀರ್ವಾದ ಯಾವ ರೀತಿ ಅವ್ರಿಗೆ ಅನುಗ್ರಹ ಮಾಡಿ ಅವ್ರ ಮೂಲಕ ಭಕ್ತಾದಿಗಳಿಗೆ ಏನೆಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳಿಂದ ಬರ್ತಾರೋ ಅದಕ್ಕೆ ಪರಿಹಾರವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಈಗಾಗಲೇ ನಾವೆಲ್ಲ ನೋಡ್ತಾ ಇದ್ದೀವಿ, ತಾವು ಸಹ ಮಾಧ್ಯಮದ ಮೂಲಕ ಕೆಲವೊಂದು ನೋಡ್ತಾ ಇದ್ದೀರಾ. ಇಲ್ಲಿನ ಒಂದು ಏನು ಶಕ್ತಿ ಪವಾಡಗಳು ನಡೀತಾ ಇದೆ, ಆ ಒಂದು ತಾಯಿಯ ಆಶೀರ್ವಾದದಿಂದ, ಆ ತಾಯಿಯ ಒಂದು ದೇವಸ್ಥಾನದ ಅರ್ಚಕರ ಮೂಲಕ ನಮಗೆಲ್ಲ ರೀತಿಯ ಒಂದು ಆರೋಗ್ಯದ ವಿಚಾರದಲ್ಲಾಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ, ಯಾವುದೇ ಒಂದು ಪ್ರಾಪರ್ಟಿ ವಿಚಾರದಲ್ಲಾಗಲಿ
ಮತ್ತು ಕುಟುಂಬದಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಳಾಗಲಿ, ದಾಂಪತ್ಯ ಜೀವನದ ಸಮಸ್ಯೆ ಆಗಲಿ, ಮತ್ತು ಮಕ್ಕಳಾಗ್ದಲೇ ಇರೋ ವಿಚಾರದ ಸಮಸ್ಯೆಗಳಾಗಲಿ, ಈ ರೀತಿಯ ಯಾವುದೇ ಸಮಸ್ಯೆಗಳಿದ್ರೂ ಇಲ್ಲಿ ಬಂದು ಹೋದಾಗ ಇಲ್ಲಿ ಒಂದು ವಿಶೇಷತೆ ಕಾಣುತ್ತೆ. ಉದಾಹರಣೆ, ನಾನು ಸಹ ನನ್ನ ತಾಯಿ ಸುಮಾರು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ರು. ನಾನು ಅವ್ರ ಜೊತೆಲೇ ಸಹಜವಾಗಿ ಬರ್ತಾಯಿದ್ದೆ. ಆದರೆ ಅನಿವಾರ್ಯ, ನನ್ನ ತಾಯಿ ಮನೆಯಲ್ಲಿ ಬಟ್ಟೆ ತೊಗೊಂಡೋಗಿ ಬಿಲ್ಡಿಂಗಿಂದ, ಅಂದರೆ ನಾನು ಬಿಲ್ಡಿಂಗ್ ಕಟ್ತಾ ಇರಬೇಕಂದ ಸಂದರ್ಭದಲ್ಲಿ ನನ್ನ ತಾಯಿ 1ನೇ ಫ್ಲೋರಿಂದ ಕೆಳಗಡೆ ಬಿದ್ದಂಥ ಸಂದರ್ಭದಲ್ಲಿ ನನ್ನ ತಾಯಿಗೆ ತುಂಬ ಜಾಸ್ತಿನೇ ಹೆಚ್ಚಾಗಿ ತಲೆಗೇಟಾಗಿ ಕಿವಿ, ಬಾಯಲ್ಲಿ, ಮೂಗಲ್ಲಿ ರಕ್ತ ಬಂತು. ಇಮಿಡಿಯೇಟ್ಲಿ ನಾನು ಸ್ಥಳೀಯ ಯಾವುದೋ ಒಂದು ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲ್ ಇದೆಯೋ ಆ ಟೈಮಲ್ಲಿ ನಾನು ಇರಲಿಲ್ಲ ಮನೆಯಲ್ಲಿ. ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಫ್ಯಾಮಿಲಿ ಮೆಂಬರ್ಸು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಕೂಡಲೇ ನಾನು ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯರು ಎಲ್ಲ ಹೇಳಿದ್ರು, ಅವ್ರು ಇನ್ನೊಂದು 24 ಗಂಟೆ ಉಳಿಬೋದು, ಅದ್ರ ಮೇಲೆ ನಾವೇನು ಹೇಳೋಕ್ಕಾಗಲ್ಲ ಅಂತಂದರು. ಭಾಳ ನೋವಿನ ವಿಚಾರ. ಯಾಕಂದರೆ ಇಂಥ ಸ್ಥಿತಿಯಲ್ಲಿ ಈ ರೀತಿ ನನ್ನ ತಾಯಿಗೆ ಆಯ್ತಲ್ಲ ಅನ್ನೋ ನೋವು ನನ್ನ ಕಾಡ್ತಾಯಿತ್ತು. ಆದರೆ ಅವ್ರ ಮೈಂಡಲ್ಲೂ ಕೆಲವು ಆ ರೀತಿ ತಲೆಗೇಟಾಗಿದ್ರೂ ನನ್ನ ಮಗನ ಒಂದು ಶುಭ ಕಾರ್ಯ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಅವ್ರಿಗೆ ಆ ಥರ ಇತ್ತು. ನಾನು ಒಂದು ದಿನ ಸಂಕಲ್ಪ ಮಾಡಿದೆ, ಈ ತಾಯಿ ಹತ್ರ ಬಂದು ಸಂಕಲ್ಪ ಮಾಡಿದೆ, ಅಮ್ಮ ಏನು ಮಾಡ್ತಾಯಿದ್ದೀಯಾ? ನನ್ನ ತಾಯಿ ನಿನ್ನ ಒಂದು ಸನ್ನಿಧಾನಕ್ಕೆ ಎಷ್ಟು ವರ್ಷಗಳಿಂದ ಬರ್ತಾಯಿದ್ಲು, ಇವತ್ತು ನನ್ನ ತಾಯಿಗೆ ಈ ರೀತಿಯಲ್ಲಿ ತಲೆಗೇಟಾಗಿದೆ, ಡಾಕ್ಟ್ರು ನೋಡಿದ್ರೆ ಈ ರೀತಿಯಲ್ಲಿ ಉಳಿಯಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಭಾಳ ನೊಂದೆ. ಆ ನೊಂದಂಥ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದಂತಹ ನಮ್ಮ ನಾಗರಾಜ ಸ್ವಾಮಿರವರು ಹೇಳಿದೆ, ಈ ರೀತಿಯಲ್ಲಿ ತಾಯಿಗೆ ಹಿಂಗೆ ಆಗಿದೆ ಅಣ್ಣ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ. ಅವ್ರು ಹೇಳಿದ್ರು, ಏನೂ ಆಗಲ್ಲ, ತಾಯಿ ಚೆನ್ನಾಗಿ ಆಗ್ತಾರೆ ಅಂತ ಹೇಳಿದ್ರು. ನನಗಾದ್ರೂ ನಂಬಿಕೆ ಇಲ್ಲ. ಡಾಕ್ಟ್ರೇ ಹೇಳಿದಾರಲ್ವಾ, ಡಾಕ್ಟ್ರ್ ಹೇಳಿದ್ಮೇಲೆ ನಾವು ಯಾರು ಏನೇ ಹೇಳಿದ್ರು ಎಲ್ಲಿ ನಂಬಿಕೆ ಬರುತ್ತೆ ಅನ್ನೋ ಸಂದರ್ಭದಲ್ಲಿದ್ದಾಗ ಫ್ಯಾಮಿಲಿ ಡಾಕ್ಟ್ರನ್ನೆಲ್ಲ ಕೇಳಿದಾಗ ಬೇರೆ ಆಸ್ಪತ್ರೆ ಅಂದರೆ ತಲೆಗೇಟಾಗಿರೋದ್ರಿಂದ ನಿಮ್ಮನ್ಸ್ ಆಸ್ಪತ್ರೆಗೆ ಸೇರಿಸಿ ಅಂತ ಅಂದರು. ಸುಮಾರು ವರ್ಷಗಳ ಕಾಲ ನಾನು ನಿಮ್ಮನ್ಸಲ್ಲಿ ನಮ್ಮ ತಾಯಿನ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೆ. ಆದ್ರೂ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಚಂಚಲತೆ ಇಲ್ಲ, ಸಂಕಲ್ಪ ಮಾಡಬೇಕಂತ ನಾನು ಒಂದು ದಿನ ನನ್ನ ಕುಟುಂಬ ಸಮೇತ ಒಂದು ದಿನ ಬಂದು ತಾಯಿ ಹತ್ರ ಸಂಕಲ್ಪ ಮಾಡಿದೆ, ಅಮ್ಮ ತಾಯಿನ ಉಳಿಸು, ನೀನು ತಾಯಿನ ಉಳಿಸಿದ್ರೆ ನಾನು ನಿನ್ನ ಸೇವೆಗೆ ಸದಾ ಸಿದ್ಧನಾಗಿರ್ತೇನೆ, ನಿನ್ನ ಸನ್ನಿಧಾನಕ್ಕೆ ನಾನು ಬರ್ತಾ ಇರ್ತೇನೆ ಅಂತ ಒಂದು ದೃಢವಾದಂಥ ಸಂಕಲ್ಪ ಮಾಡಿದೆ. ಆ ದೃಢವಾದಂಥ ಸಂಕಲ್ಪ ಇವತ್ತು ನಿಜವಾಗ್ಲೂ ನನ್ನ ತಾಯಿಯ ಜೀವನದಲ್ಲಿ ಭಾಳ ಬದಲಾವಣೆ ಆಯಿತು. ಏನು ಅಂದರೆ, ನನ್ನ ತಾಯಿ ಡಾಕ್ಟ್ರ್ ಹೇಳಿದ್ರು, ಉಳಿಯಲ್ಲ ನಿನ್ನ ತಾಯಿಗೆ, ತೀರ ಪೆಟ್ಟ. ಅಲ್ಲಿ ಎಷ್ಟೋ ಚಿಕ್ಕ ಸಣ್ಣಲ್ಲಿ ವಯಸ್ಸಿರೋರೆಲ್ಲರೂ ಸತ್ತಿರೋದು ನಾನು ಕಣ್ಣು ಮುಂದೆ ನೋಡಿದೆ ನಿಮ್ಮನ್ಸ್ ಆಸ್ಪತ್ರೆಯಲ್ಲಿ. ಆದರೆ ನನ್ನ ತಾಯಿ 65 ವರ್ಷ ವಯಸ್ಸಾಗಿದೆ, ಅಷ್ಟು ಬಲವಾದ ಹೇಟ್ ಬಿದ್ದಿದೆ. ಈ ಥರ ಹೇಟ್ ಆಗಿದ್ರೂ ಮಿರಾಕಲ್. ಆ ತಾಯಿ ಏನು ನಾಗರಾಜ ಸ್ವಾಮಿ ಮೂಲಕ ಪ್ರೇರಣೆ ಕೊಟ್ಟರು, ಇಲ್ಲ ತಾಯಿ ನಿಮ್ಮ ತಾಯಿಗೇನೂ ಆಗಲ್ಲ, ನಿಮ್ಮ ತಾಯಿ ಚೆನ್ನಾಗಿರ್ತಾರೆ ಅಂತ ಒಂದು ಪ್ರೇರಣೆ ಕೊಟ್ಟರು. ಅವ್ರ ಪ್ರೇರಣೆ ಅಂತಲೇ ನನ್ನ ತಾಯಿ ಕಂಡುಬಿಟ್ರು. ಒಂದು ರೀತಿಯಲ್ಲಿ ನನಗೆ ಆಶ್ಚರ್ಯ ಆಯಿತು. ದೈವಶಕ್ತಿ ಇದೆ ಅನ್ನೋದನ್ನು ನಾನು ಪರಿಪೂರ್ಣವಾಗಿ ಯಾವತ್ತು ನಂಬಿದ್ದು ಅಂದರೆ, ನನ್ನ ತಾಯಿ ಯಾವಾಗ ಈ ದೇವಸ್ಥಾನ ಮೂಲಕ ಬಂದು ಈ ದೇವಸ್ಥಾನ ಹತ್ರ ಏನೋ ಒಂದು ಸಂಕಲ್ಪ ಮಾಡ್ಕೊಂಡು ಹೋದ್ನೋ ಆವತ್ತು ಅಂದ್ಕೊಂಡೆ, ಖಂಡಿತ ದೇವರಿದ್ದಾನೆ. ನಾವು ಎಷ್ಟು ನಂಬಿಕೆ ಭಗವಂತನ ಮೇಲೆ ಇಡ್ತೀರೋ ಅಷ್ಟು ನಂಬಿಕೆ, ಅಷ್ಟು ಆಶೀರ್ವಾದ ನಮ್ಗೆ ಸಿಗುತ್ತೆ ಅನ್ನೋದಕ್ಕೆ ಎಲ್ಲ ಉದಾಹರಣೆ ನಾನೇ ಆಗ್ತೀನಿ. ಅದರಿಂದ ನನ್ನ ತಾಯಿ ಉಳಿದ್ರು. ಯಥಾಸ್ಥಿತಿ ಬರೋದಕ್ಕೆ ಸ್ವಲ್ಪ ಸಮಯ ಬೇಕಾಯಿತು. ಡಾಕ್ಟ್ರ್ 24 ಗಂಟೆ ಅಂತ ಹೇಳಿದ್ರು. 8 ವರ್ಷಗಳ ಕಾಲ ನನ್ನ ತಾಯಿ ಉಳಿದಿದ್ದಾರೆ. ಸೊ ನಾನು ಯಾವಾಗಲೂ ತಾಯಿ ಒಂದು ಅವ್ರ ಜೊತೆಲಿ ಇರ್ತಕ್ಕಂಥ ಅರ್ಚಕರಾದಂಥ ನಾಗರಾಜ ಸ್ವಾಮಿಗೂ ಸಹ ಅವ್ರ ಕುಟುಂಬಕ್ಕೂ ಸಹ ಸದಾ ಅವ್ರ ಜೊತೆಲಿ ನಾನು ಇರ್ತೀನಿ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವ್ರಿಗೆ ಕೈ ಜೋಡಿಸುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಮಸ್ತೆ, ನಮ್ಮ ಹೆಸರು ನಾಗರಾಜು. ನಾವಿಲ್ಲಿ 2001ರಿಂದ ನೆಲೆಯೂರಿದ್ದೀವಿ. CRPF ಅಲ್ಲಿ ಡ್ಯೂಟಿ ಮಾಡಬೇಕಾದ್ರೆ ನಾವು 2001ರಲ್ಲಿ ಇಲ್ಲಿ ಬಂದ್ವಿ. ಅವತ್ತಿಂದ ನಾವು ಇದೇ ಗ್ರಾಮದಲ್ಲಿದ್ದೀವಿ. ಈ ತಾಯಿ ಸಿಕ್ಕಿ ಇಲ್ಲಿ 18 ವರ್ಷ ಮೇಲೆ ಆಯಿತು. ಇದೇ ಮರದ ಕೆಳಗಡೆ ಯಾರೋ ಪುಣ್ಯಾತ್ಮರು ಇಟ್ಟೋದ್ರು. ಅದನ್ನು ನಾಗರಾಜವರು, ನಾವು ಗ್ರಾಮಸ್ಥರು ಎಲ್ಲ ತಾಯಂದರಿಗೆ ಇಲ್ಲಿ ಸೇವೆ ಬರ್ತಾಯಿದ್ದೀವಿ. ಇಲ್ಲಿ ಸುಮಾರು ಕೋಟ್ಯಾನು ಜನಗಳಿಗೆ ಯಾರಿಗೇನೋ ಅನುಭವ ಆಗಿದೆ, ಯಾರಿಗೇನು ಸಿಕ್ಕಿದೆ ಅಂತ ಅವ್ರಿಗೆ ಗೊತ್ತು. ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳ್ಕೊಳ್ಳಲ್ಲ. ನಮಗೆ ಆ ತಾಯಿ ಆಶೀರ್ವಾದ ನಮ್ಮ ಮಕ್ಕಳಿಗೆ, ನಮಗೆ, ನಮ್ಮ ಕುಟುಂಬಕ್ಕೆ ಸಿಕ್ಕಿದೆ. ನಾವು ಇಂಥ ಊರಲ್ಲಿ ನಿಮ್ಮದು ಜಮೀನಿದೆ ಅಂತ ನಮ್ಮ ತಾತ ಮುತ್ತಾತರವರು ಮರ್ತಿರೋದು. ನಮ್ಮ ತಾತ ಮರ್ತೋಗಿರ್ತಾನೆ, ನಮ್ಮ ಮುತ್ತಾತ ಮರ್ತೋಗಿರ್ತಾರೆ, ಅಜ್ಜಿ ಮರ್ತೋಗಿರ್ತಾರೆ. ಇಂಥವ್ರಿಗೆಲ್ಲನೂ ನಮ್ಮ ಕುಟುಂಬದ ಹೇಳಿದ್ದಾರೆ, ನಮ್ಮ ಅತ್ತೆ ಕುಟುಂಬದ ಹೇಳಿದ್ದಾರೆ, ಇದರ ನಿಮ್ಮದು ಈ ಊರಲ್ಲ, ನೀವು ನೆಲೆಸಿರದೆ ಹುಟ್ಟಿ ಬೆಳೆದಿರೋದೇ ಬೇರೆ ಊರಲ್ಲಿ, ಅವರಲ್ಲಿ ನಿಮ್ಮದೇ ಅಂತ ಒಂದು ನೆಲೆ ಇದೆ, ಒಂದು ಮನೆ ಇದೆ. ಇದರ ಎಷ್ಟೋ ಜನಕ್ಕೆ ಆ ತಾಯಿ ಆ ವಾಗ್ದಾನ ಕೊಟ್ಟು ಇವತ್ತು ನಮಗೆ, ನನ್ನ ಕುಟುಂಬಕ್ಕೂ ಜಮೀನು ಸಿಕ್ಕಿದೆ, ನಮ್ಮ ಅತ್ತೆಯವ್ರ ಕುಟುಂಬಕ್ಕೂ ಸಿಕ್ಕಿದೆ. ಸುಮಾರು ಎಷ್ಟು ಜನ ಭಕ್ತರು ಬಂದವರು ಎಲ್ಲರಿಗೂ ಹೌದಾ ನಿಜನ ನಮ್ಮ ತಾತನ ಇಂಥವರ. ಇವಾಗ 5 ತಲಾಂತರದ್ದು ಹೆಸರು ಗೊತ್ತಿರಲ್ಲ ತಾತಂದ್ರದ್ದು. ಇವಾಗ ನಮ್ಮ ತಾತ ನಾನೇ ನೋಡಿಲ್ಲ. ಆ ರೀತಿ ಇದ್ದಾಗ ಅಯ್ಯಮ್ಮ ಪ್ರತಿಯೊಂದನ್ನು ತೋರಿಸಿದ್ದಾರೆ. ನಿಮ್ದು ಇಂಥ ಊರು, ಇಂಥ ಗ್ರಾಮ, ಇಂಥ ಒಂದು ನೆಲೆಯಲ್ಲಿ ನಿಮ್ಮ ಮುತ್ತಾತರದ್ದು ಇದಿದೆ,
ವಸ್ತು ಇದೆ, ಒಂದು ಮನೆ ಇದೆ, ಇದರ ಸುಮಾರು ಜನಕ್ಕೆ ತೋರಿಸಿದ್ದಾರೆ. ಎಲ್ಲರಿಗೂ ಆಶೀರ್ವಾದ ಸಿಕ್ಕಿದೆ, ಎಲ್ಲರೂ ಚೆನ್ನಾಗಿದ್ದಾರೆ. ಈ ಅಮ್ಮ ಅಂದರೆ ಒಬ್ಬರೇ ಇಲ್ಲ, ಇಲ್ಲಿ ಎಲ್ಲ ತಾಯಂದರು 7 ಜನ ಇಲ್ಲಿದ್ದಾರೆ. ಆ 7 ಜನದಲ್ಲಿ 2 ಸ್ಥಾಪನೆ ಮಾಡಿದ್ದೀವಿ ಇಲ್ಲಿ. ಆ 7 ಜನ ತಾಯಂದ್ರದ್ದು ಆಶೀರ್ವಾದ ಇದೆ. ನಾವೆಲ್ಲ ಆರಾಮಾಗಿದ್ದೀವಿ. 18ನೇ ವರ್ಷ ಇವತ್ತು, ತುಂಬ ಖುಷಿ ಆಗ್ತಿದೆ. ಎಲ್ಲ ನಾವು ಆರಾಮಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ, ಒಳ್ಳೆ ವಿದ್ಯಾಭ್ಯಾಸ. ನಮ್ಮ ಮಕ್ಕಳನ್ನು ಚೆನ್ನಾಗಿ ಓದ್ಕೊಂಡು ಅವ್ರ ಆಶೀರ್ವಾದದಿಂದ ನಾವು ಚೆನ್ನಾಗಿ ಬದುಕ್ತಾ ಇದ್ದೀವಿ. ಈ 18 ವರ್ಷದ ವಾರ್ಷಿಕೋತ್ಸವದಲ್ಲಿ ಬಂದು ದೇವರ ಆಶೀರ್ವಾದ ಪಡೆದು ಪ್ರಸಾದ ವಿನಿಯೋಗ ಮಾಡಿದ್ವಿ. ಇಲ್ಲಿ ಸಲ್ಲಾಪುರಮ್ಮ ಪಿಳಕಮ್ಮ ಅಂತ ದೇವಸ್ಥಾನ 18 ವರ್ಷದಿಂದ ಇಲ್ಲಿ 18 ವರ್ಷದಿಂದ ಸ್ಥಾಪನೆ ಆಗಿರೋದು. ವರ್ಷದಿಂದ ವರ್ಷಕ್ಕೆ ಈ ತಾಯಿ ಆಶೀರ್ವಾದ ಎಲ್ಲ ಗ್ರಾಮಸ್ಥರಿಗಾಗ್ಬೋದು, ಎಲ್ಲ ಜನಗಳಿಗೂ ಸಿಕ್ಕಿದೆ. ತುಂಬ ಚೆನ್ನಾಗಿ ಪೂಜಾ ಪುರಸ್ಕಾರಗಳು ನಡೀತಾ ಇದೆ. ಈ ತಾಯಿ ಆಶೀರ್ವಾದ ಅನಂತಪುರ ಗ್ರಾಮಸ್ಥರಿಗೆ, ಎಲ್ಲ ಈ ಸುತ್ತಮುತ್ತ ಹಳ್ಳಿಗಳಿಗೆ, ಎಲ್ಲ ಜನತೆಗೂ ಸಿಗಲಿ ಅಂತ ಈ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ನಮಸ್ಕಾರ. ಇಲ್ಲಿ ಜಾತ್ರೆ ಮಹೋತ್ಸವವನ್ನು ಅನಂತಪುರ ಗ್ರಾಮದಲ್ಲಿ ಜಾತ್ರೆ ಪಲೇಕಮ್ಮ ಸೊಲ್ಲಾಪುರಮ್ಮ ಒಂದು ದೇವಿಯ ಜಾತ್ರೆಯ ಮಹೋತ್ಸವವನ್ನು 18ನೇ ವರ್ಷದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ತುಂಬ ಭಕ್ತರು ಬಂದು ಆ ದೇವಿಯ ದರ್ಶನಕ್ಕೆ ಪಾತ್ರರಾಗಿ ಎಲ್ಲರೂ ಆ ದೇವಿಯ ಸೇವೆಯನ್ನು ಸಲ್ಲಿಸಿರುತ್ತಾರೆ ಮತ್ತು ತುಂಬ ವಿಜೃಂಭಣೆಯಿಂದ ಈ ಜಾತ್ರೆ ನಡೆದಿದೆ. ಇನ್ನೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಜೆ ಇದೆ ಮತ್ತು ಮೆರವಣಿಗೆ, ಅಮ್ಮನವರ ಮೆರವಣಿಗೆ ಇದೆ. ಗ್ರಾಮದ ಒಂದು ಗ್ರಾಮ ಸಂಕೀರ್ತನೆ ಮೆರವಣಿಗೆ ಇದೆ. ಎಲ್ಲರೂ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು. ಮತ್ತು ಅನ್ನದಾನವನ್ನು ಮಾಡಿದ್ದಾರೆ. ಈಗ ತುಂಬ ಚೆನ್ನಾಗಿದೆ. ತುಂಬ ಭಕ್ತರು ಬಂದು ಇಲ್ಲಿ ಅಮ್ಮನ ಸೇವೆಗೆ ಪಾತ್ರರಾಗಿ ಎಲ್ಲ ಒಂದು ಪೂಜೆ ಕೈಂಕರ್ಯಗಳಲ್ಲಿ ಭಾಗವಹಿಸಿ ಅಮ್ಮನಿಗೆ ಒಳ್ಳೆ ಆಶೀರ್ವಾದವನ್ನು ಪಡೆದಿದ್ದಾರೆ. ಇದು 18ನೇ ವರ್ಷದ ವಾರ್ಷಿಕೋತ್ಸವ ತುಂಬ ಚೆನ್ನಾಗಿದೆ ಸರ್. ಸ್ವಾಮಿ ಅಮ್ಮ ಪಿಳಕಿ ಅಮ್ಮನ ದೇವಸ್ಥಾನ ಇದು ನಮ್ಮ ತುಂಬ ದಿವಸದಿಂದ ಸ್ವಾಮಿ, ಇದು ಜಾಸ್ತಿ ಹಳೇದಲ್ಲ, ಆಮೇಲೆ ಕಟ್ಟಿದ್ದು. ಆದರೆ ಅಮ್ಮನ ನಂಬಿದ್ರೆ ಮಾತ್ರ ಯಾವತ್ತಿಗೂ ಕೈ ಬಿಡಲ್ಲ. ನನ್ನ ಮಗಳಿಗೆ ತುಂಬ ಹುಷಾರಿರಲಿಲ್ಲ, ಅಮ್ಮನೇ ನನ್ನ ಮಗಳು ಕಾಪಾಡಿದ್ಲು. ಅಮ್ಮನ ಅವತ್ತಿಂದ ನಾವು ತುಂಬ ನಂಬಿದ್ದೀರಿ. ಏನು ಕಷ್ಟ ಅಂದರೂ ಅಮ್ಮನ ಕೇಳ್ಕೊಂಡ್ರೆ ನಮಗೆಲ್ಲ ಒಂದ್ಗುಡಿಸ್ತಾಳಪ್ಪ ಅಮ್ಮನು. ಪಿಳಕಿಯಮ್ಮ ಇದು ಪಿಳಕಿಯಮ್ಮನು, ಆಮೇಲೆ ಈ ಕಡೆ ಇರೋ ಸಲ್ಲಾಪುರದಮ್ಮ, ಎರಡೂ ಅಮ್ಮನು ಈ ಊರಲ್ಲೆಲ್ಲರನ್ನೂ ಕಾಪಾಡ್ತಾವ್ರಪ್ಪ. ನಮ್ಮ ಮಗಳಿಗೆ ತುಂಬ ಹುಷಾರಿರಲಿಲ್ಲ. ಆಮೇಲೆ ಎಲ್ಲೆಲ್ಲೋ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋದ್ರಿ, ಹುಷಾರೇ ಆಗಿರಲಿಲ್ಲ. ಆಮೇಲೆ ಇಲ್ಲಿ ಕರ್ಕೊಂಬಂದು ಅಮ್ಮನ ಬಂದ್ರಿ. ಬಂದಮೇಲೆ ಅಮ್ಮನ ಹೆಸ್ರು ಹೇಳಿ ದೀಪ ಹತ್ತಿಸ್ರಿ ಮನೆಯಲ್ಲಿ ಅಂತ ಸ್ವಾಮಿಗಳು ಹೇಳಿದ್ರು. ಆಮೇಲೆ ಹೋಗಿ ದೀಪ ಹತ್ತಿಸ್ರಿ ಅಮ್ಮನ ಹೆಸ್ರಲ್ಲಿ, ವಾರನೂ ದೀಪ ಹತ್ತಿಸಿ. ಆಮೇಲೆ ಲಾಸ್ಟಲ್ಲಿ ಗೋ ಪೂಜೆ ಮಾಡಿರಿ ಅಂತ ಹೇಳಿದರು. 48 ದಿವಸ ಆ ಪೂಜೆ ಮಾಡಿದ್ಮೇಲೆ ನಮಗೆಲ್ಲ ಒಳ್ಳೇದಾಯಿತು. ಅಮ್ಮನು ನನ್ನ ಮಗಳಿಗೆ ಈ ಆರೋಗ್ಯ ಎಲ್ಲ ಚೆನ್ನಾಗಾಯಿತು, ಹುಷಾರಾಯಿತು ಸ್ವಾಮಿ. ಅವತ್ತಿಂದ ನಾವು ಅಮ್ಮನ ನಂಬಿದ್ದೀರಿ. ಪಿಳಕಿ ಅಮ್ಮನೇ ನಮಗೆಲ್ಲನೂ ತಾಯಿ. ನಾನು ಒಂದು 2 ವರ್ಷದಿಂದ ನಮ್ಮ ಪೂಜಾರಪ್ಪನ ನಮ್ಮ ತಮ್ಮನೇ ಆಗಬೇಕು ನಾನು ನೋಡೋಕ್ಕೆ ಬಂದಿದ್ದೆ. ಅವತ್ತು ಒಬ್ಬ ಅಪ್ಪನಿಗೆ 2 ಕಡೆ 2 ಕೈ ಹಾಕ್ಕೊಂಡು ಹಿಡ್ಕೊಂಡು ಬರ್ತಾಯಿದ್ರು. ಹಿಡ್ಕೊಂಬಂದು ಕೂತ್ಕೊಳ್ಳೋಕ್ಕೂ ಶಕ್ತಿ ಇರಲಿಲ್ಲ ಅಪ್ಪನಿಗೆ. ಆಮೇಲೆ ಅವರು ಏನಾಗಿದೆ ಎತ್ತಾಗಿದೆ ಅಂತ ಕೇಳಿದಾಗ ಏನೋ ಹುಷಾರಿಲ್ಲಣ್ಣ, ಎಲ್ಲೆಲ್ಲ ಕರ್ಕೊಂಡೋಗಿ ಏನೇನು ಮಾಡಿದೆ, ನಮ್ಗೆ ಯಾರೋ ಇಲ್ಲಿ ದಾರಿ ತೋರಿಸಿರೋ, ಅದಕ್ಕಾಗಿ ನಾನು ಇಲ್ಲಿ ಬಂದೆ, ಅದರಿಂದ ಏನೋ ನೋಡ್ರಿ ಅಂತ. ಆಯಿತು, ಸ್ವಲ್ಪ ಹೊತ್ತು ಕೂತ್ಕೊಳ್ರಿ ನೋಡ್ತೀನಿ ಅಂತ ಹೇಳಿದ್ರು. ನೆಕ್ಸ್ಟ್ ಇನ್ನೊಂದು ವಾರದಲ್ಲಿ ನಾನು ಬಂದು ಬೇಡ ಅಯ್ಯಪ್ಪನ ನಡ್ಕೊಂಡು ಬರ್ತಾಯಿದ್ದಾನೆ. ನಾನು ಹೋದವಾರ ಈ ಅಪ್ಪ ಬಂದು ನನಗೆ ನಡ್ಕೊಂಡು ಬರ್ತಾವನಲ್ಲ ಅಂತದ್ದು. ಆವಾಗ ಎಲ್ಲರೂ ಅಲ್ಲಿದ್ದವ್ರಿಗೆಲ್ಲ ಆಶ್ಚರ್ಯ ಆಯಿತು. ಯಾರ್ಯಾರು ನೋಡಿದ್ರ ಅವ್ರಿಗೆಲ್ಲ ಆಶ್ಚರ್ಯ ಆಯಿತು. ಅಯ್ಯೋ ಹೋದವಾರ ಅಯ್ಯಪ್ಪ ಕೈ ಇಬ್ಬರು ಹಿಡ್ಕೊಂಡು ಆ ಕಡೆಯಿಂದ ಈ ಕಡೆ ಹಿಡ್ಕೊಂಡು ಬಂದ್ರಲ್ಲ, ಈ ವಾರ ಬಂದವನೇ ಏನು ಒಬ್ಬನೇ ನಡ್ಕೊಂಡು ಬರ್ತಾವನಲ್ಲ, ಏನಪ್ಪ ಈ ದೇವ್ರ ಸತ್ಯ ಹಿಂಗಿದೆ ಅಂತಂದ್ರು. ನಾನು ಬಾಯಿ ಮೇಲೆ ಕೈ ಇಕ್ಕೊಂಡೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೂ ನನ್ನ ತಾಯಂದಿರಿಗೆ, ಪಿಳಕಮ್ಮ ಹಾಗೂ ಸೊಲ್ಲಾಪುರದ ತಾಯಿಗೂ ಹಾಗೂ ನನ್ನ ಹೃದಯಪೂರ್ವಕವಾಗಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಹಾಗೂ ನನ್ನ ಗುರುಗಳಾದ ನಾಗರಾಜ್ ಸರ್ ಅವರಿಗೆ ನನ್ನ ಹೃದಯಪೂರ್ವಕವಾದ ಅವರಿಗೆ ಕೂಡ ನನ್ನ ನಮಸ್ಕಾರಗಳು. ಏನು ಹೇಳ್ಬೇಕಂತಂದರೆ, ಒಂದು ಅನುಭವದ ಮಾತು, ಅಮ್ಮನ ಬಗ್ಗೆ ಒಂದು ಅಭಿಪ್ರಾಯವನ್ನು ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮನ ಬಗ್ಗೆ ತುಂಬ ಹೇಳ್ಬೇಕಂತಂದರೆ, ವಿಶೇಷವಾಗಿ ನೊಂದವರಿಗೆ ತಾನು ತಾಯಿಯಾಗಿ ಕಾಪಾಡೋಂಥ ಒಂದು ಕರುಣೆ ಇದೆ. ಹಾಗೂ
ಏನಪ್ಪ ಅಂತಂದರೆ ಒಂದು ಅಮ್ಮನ ಹತ್ರ ಒಂದು ಶಕ್ತಿ ಏನಪ್ಪ ಅಂತಂದರೆ ಹೇಳ್ಕೊಳ್ಳೋದಷ್ಟು ಒಂದು ಶಕ್ತಿ ಇದೆ. ಅದು ಏನಪ್ಪ ಅಂತಂದರೆ ತಮ್ಮ ಭಕ್ತಿಯಿಂದ ನಡ್ಕೊಂಡು ತಾಯಿ ಸೇವೆಯಲ್ಲಿ ಭಾಗಿಯಾಗಿ ನಡ್ಕೊಂಡವರಿಗೆ ಯಾವುದೇ ರೀತಿ ಕೈ ಬಿಡಲ್ಲ. ಹಾಗೂ ಅಮ್ಮನಿಗೆ ವಿಶೇಷವಾಗಿ ಮಂಗಳವಾರ ಶುಕ್ರವಾರ ಪೂಜೆ ನಡೀತಿದೆ. ಅದರಲ್ಲಿ ಕೂಡ ನಾವು ಪೂಜೆ ಮಾಡಿಸ್ಕೊಂಡು ಹಾಗೂ ನಮ್ಮ ಕಷ್ಟ ಏನಿದೆ ಅಮ್ಮನ ಹತ್ರ ಹೇಳ್ಕೊಂಡು ಹಾಗೂ ಗುರುಗಳ ಹತ್ರ ಇದ್ದಾರಲ್ಲ ಅಮ್ಮನ ಹತ್ರ ಹೇಳ್ಕೊಂಡ್ಮೇಲೆ ಅಮ್ಮ ನನಗೇನನ್ನ ತೊಂದರೆ ತಂದರೆ ನಾಗರಾಜ್ ಅಂತ ಗುರುಗಳಿದ್ದಾರೆ, ಅವ್ರ ಹತ್ರ ನಮ್ಮ ಕಷ್ಟವನ್ನು ಹೇಳ್ಕೊಂಡ್ರೆ ಅವರು ಈ ಥರ ಮಾಡು ನಿನಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾರೆ. ಎಲ್ಲ ತುಂಬ ದೇವಸ್ಥಾನ ಕಡೆಲ್ಲ ನಾವು ಹೋಗ್ತಿರ್ತೀವಿ, ಅಲ್ಲಿ ಎಲ್ಲ ದುಡ್ಡಿನ ಬಗ್ಗೆ ಅಲ್ಲಿ ಇಷ್ಟು ಕೊಡು ಇಷ್ಟು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಅವೆಲ್ಲ ಸುಳ್ಳು, ಕೆಲಸ ಆಗಲ್ಲ. ಏನಪ್ಪ ಅಂತಂದರೆ ಇಲ್ಲಿ ಪವಾಡ ಇದೆ. ಅಪ್ಪ ಇರೋದೇ ಜನ ಸೇವೆಗಾಗಿ ಅಂತಂದರೆ ಅಪ್ಪ ಏನು ಹೇಳ್ತಾರೆ ಅಂತಂದರೆ ನಾನು ಇರೋದೇ ನಿಮಗಾಗಿ. ಹಾಗಾಗಿ ನಮ್ಮ ಯಾವುದೇ ರೀತಿ ಏನೇ ತೊಂದರೆ ಇದ್ರೂ ನೋಡುವಂಥ ವ್ಯಕ್ತಿ ಯಾರು ಇವ್ರನ್ನ ಇದು ಯಾವುದೇ ರೀತಿ ಭೇದ ಭಾವ ಮಾಡಲ್ಲ. ಸಣ್ಣ ವ್ಯಕ್ತಿ ಹಿಡ್ಕೊಂಡು ದೊಡ್ಡವರಿಗೂ ಬೆಲೆ ಕೊಡ್ತಾರೆ ಈ ದೇವಸ್ಥಾನದಲ್ಲಿ. ಹಾಗೂ ಹೇಳ್ಬೇಕಂತಂದರೆ ನನಗೂ ಕೂಡ ತುಂಬ ನೊಂದ್ಕೊಂಡು ಇಲ್ಲಿ ಬಂದಿರೋಂಥದ್ದು ವ್ಯಕ್ತಿ ನಾನು. ಈಗ ನನ್ನ ಮುಖದಲ್ಲಿ ನಗು ಅಥವಾ ಚೇತನ ಈ ಜಾಗದಲ್ಲಿ ಕಾಣಿಸ್ಕೊಂತೀನಿ ಅಂತಂದರೆ ಅವರೇ ಇದು ದೇಶದಿಂದ ಹಾಗೂ ನಗರ ಸರ್ಕಾರದಿಂದನೇ ಕಾರಣ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರಗದಾ ಹಸ್ತೆ ಮಹಾದುರ್ಗೆ ನಮೋಸ್ತುತೆ. ಇಲ್ಲಿ ಶ್ರೀ ಪಿಳ್ಳಕಮ್ಮ ದೇವಿ ಅಂತ ಹೇಳಿ ಸುಮಾರು ವರ್ಷಗಳು 18 ವರ್ಷ ಆಗಿದೆ ಈ ಆಲಯ ನಿರ್ಮಾಣವಾಗಿ. ಸುಮಾರು ಅನಾದಿ ಕಾಲದಿಂದಲೂ ಕೂಡ ಇಲ್ಲಿರುವಂಥವರು ಈ ದೇವಿಯನ್ನು ಪೂಜೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಅವರ ಸಂಕಷ್ಟಗಳನ್ನು ಹೇಳಿಕೊಂಡು ತಾಯಿ ಹತ್ರ ಅವರಿಗೆ ಏನು ಹರಕೆ ಇದೆಯೋ ಆ ಹರಕೆ ಎಲ್ಲವನ್ನು ಕಟ್ಕೊಂಡು ಇಲ್ಲಿಂದ ಹೋಗಿದ ನಂತರ ಅವರು ಏನು ಕೇಳ್ಕೊಂಡಿರ್ತಾರೋ ಆ ಎಲ್ಲ ಆದಮೇಲೆ ಬಂದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಬಂದು ಆ ದೇವಿಗೆ ಏನು ಹರಕೆಯನ್ನು ಮಾಡಿದ್ದಾರೋ ಹರಕೆಯನ್ನು ತೀರಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಅಮಾವಾಸ್ಯೆ ಪೌರ್ಣಮಿ ಎಂದು ದೇವಿಯ ಅನುಗ್ರಹದಿಂದ ಪ್ರತಿನಿತ್ಯ ಬರುವಂತಹ ಸಹಸ್ರಾರು ಸಂಖ್ಯೆ ಭಕ್ತಾದಿಗಳಿಗೆ ಅನ್ನದಾನ ಮತ್ತು ಅನ್ನಸಂತರ್ಪಣೆ ಇರುತ್ತೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಅವರ ಸಂಕಷ್ಟಗಳನ್ನು ಅವರ ಕೋರಿಕೆಗಳನ್ನು ದೇವಿ ಹತ್ರ ಪ್ರಾರ್ಥನೆಯನ್ನು ಮಾಡಿ ಅವರ ಸಂಕಷ್ಟಗಳಿಂದ ವಿಮುಕ್ತರಾಗಬೇಕಾಗಿ ಹೇಳ್ಕೊತೀವಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಅನಂತಪುರ ಗ್ರಾಮದಲ್ಲಿ 18 ವರ್ಷಗಳ ಕಾಲದಿಂದ ಶ್ರೀ ಆದಿಶಕ್ತಿ ಪಿಳ್ಳಕಮ್ಮ ದೇವಿ ಸೊಲ್ಲಾಪುರದಮ್ಮ ದೇವಿ ಮುನೇಶ್ವರ ಸ್ವಾಮಿ ನೆಲೆಸಿದ್ದು ಇಲ್ಲಿ ಅನೇಕ ಸಹಸ್ರಾರು ಭಕ್ತಾದಿಗಳು ಜನಸಾಗರ ಹರಿದು ಬರ್ತಾ ಇದೆ. ಇಲ್ಲಿ ತಾಯಿ ಯಾರ್ಯಾರ ಕಷ್ಟಗಳಿರುತ್ತೋ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ. ಅವರು ಕೋರಿದಂತಹ ಎಲ್ಲ ಇಷ್ಟಾರ್ಥಗಳು ಪ್ರಾಪ್ತಿ ಮಾಡುತ್ತೆ. ಇಲ್ಲಿ ಬಂದಿರುವಂತಹ ಎಲ್ಲ ಭಕ್ತ ಮಹಾಶ್ರಯರಿಗೂ ಸಹ ಅವರ ಕಷ್ಟಗಳು ಪರಿಹಾರ ಮಾಡಿಕೊಂಡು ಅವರ ಜೀವನ ಸುಖಮಯವಾಗಿ ನಡೀತಾ ಇದೆ ಅಂತ ಹೇಳಿ ಆದಿಶಕ್ತಿ ಆ ಪಿಳ್ಳಕಮ್ಮ ಎಲ್ಲರನ್ನೂ ಸಹ ಅನುಗ್ರಹಿಸ್ತಾ ಇದ್ದಾರೆ. ಸರ್, ಇದು ವಿಶೇಷತೆ ಇಲ್ಲಿ ವಿಶೇಷತೆ ಅಂದರೆ ಇಲ್ಲಿ ಅನಾದಿ ಕಾಲದಲ್ಲಿ ಇಲ್ಲಿ ಒಂದು ಬಾವಿ ಇತ್ತು. ಆ ಕೆರೆ ಭಾಗದಲ್ಲಿ ಆ ತಾಯಿ ಇವರಿಗೆ ಸಿಕ್ಕಿದ್ದು, ಅಲ್ಲಿಂದ ಸಹ ಇವರು ನಡ್ಸ್ಕೊಂಬರ್ತಾ ಇದ್ದಾರೆ. ಅದೇ ಒಂದು ಶಕ್ತಿ ಮತ್ತು ಒಂದು ಪವಾಡಗಳು ಸಹ ಇಲ್ಲಿ ನಡೀತಾ ಇರುತ್ತೆ. ನಮಸ್ಕಾರ, ನನ್ನ ಹೆಸರು ಅನುರಾಧ ಅಂತ. ನಾವು ಅನಂತಪುರ ಇದೇ ಊರವರೇ. ನಮಗೆ ತುಂಬ ಇಲ್ಲಿ ಬಂದಾಗಿಂದ ಗೊತ್ತಿರಲಿಲ್ಲ. ಯಾರೋ ನಮ್ಮ ಫ್ರೆಂಡ್ಸ್ ಹಿಂಗೆ ಬನ್ನಿ ಅಂತ ಹೇಳಿದ್ದು. ಬಂದ್ವಿ. ತುಂಬ ಪವಾಡ ಇದೆ ಅಮ್ಮನ ಹತ್ರ. ಅಮ್ಮನ ಕೇಳಿದ್ದು ಯಾವುದೂ ಇಲ್ಲ ಅನ್ನಲ್ಲ. ನಮಗೆ ಕೆಲಸದೇಕ್ಲೂ ಇರಲಿಲ್ಲ, ಯಜಮಾನ್ರಿಗೆ ಕೆಲಸ ಸಿಕ್ತು. ನಮ್ಮ ಅಣ್ಣ ತಮ್ಮಂದಿರಿಗೂ ಅಷ್ಟೇ ತುಂಬ ತೊಂದರೆ ಇತ್ತು, ಅವರು ಚೆನ್ನಾಗಾದರು. ತಿರುಗಿ ನನಗೆ ಗೊತ್ತಿರೋ ಫ್ರೆಂಡ್ಸ್ ಎಲ್ಲ ಹೇಳಿದ್ದೀನಿ, ಅವರು ಬರ್ತಾಯಿರ್ತಾರೆ. ಅವರು ಗಂಡ ಹೆಂಡತಿ ದೂರ ಆಗಿದ್ರು, ಅವರು ಒಂದಾದರು. ಇವಾಗ ಎಲ್ಲರೂ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ದೇವಿ ದರ್ಶನ ಮಾಡಬೇಕು. ನಾವು ಸುಮಾರು 14 ವರ್ಷದಿಂದ ಬರ್ತಿದ್ದೀವಿ. ಇದೇ ಊರವರೇ ಅಲ್ವಾ. ನಾವು ಪ್ರತಿ ವಾರ ದೇಕ್ಲು ಬಂದು ಅಮ್ಮನ ದರ್ಶನ ಮಾಡಿಬಿಟ್ಟೇ ಹೋಗೋದು. ನಾವು ಪ್ರತಿ ವಾರ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಅಮ್ಮ ತುಂಬ ಪವಾಡ. ಅಮ್ಮ ಮೈ ಮೇಲೆ ಬರುತ್ತೆ. ಪೌರ್ಣಮಿ ಅಮಾವಾಸ್ಯೆಯಲ್ಲಿ ಮೈ ಮೇಲೆ ಬರುತ್ತೆ. ಸಂಜೆ ಟೈಮಲ್ಲಿ ತುಂಬ ಪವರ್ಫುಲ್ ಇರೋದಿದ್ದಂಗೆ ಹೇಳುತ್ತೆ. ಒಂದು ಹುಡುಗಿ ನಮ್ಮ ಅಕ್ಕ ಮಗಳೇನೆ ಕೈ ಹಿಂಗೆ ಇಟ್ಕೊಂಡೇ ಎಕ್ಸಾಮ್ ದೇಕ್ಲು ಬರೆಯೋಕ್ಕಾಗ್ತಿರ್ಲಿಲ್ಲ. 2 ವರ್ಷ ಬೇರೆ ಬೇರೆ ಕಡೆ ಎಲ್ಲ ಓಡಾಡಿದ್ದೀವಿ. ಆ ಹುಡುಗಿಗೆ ಇಲ್ಲಿ ಬಂದು ಅಮ್ಮನ ಹತ್ರ ಬೇಡ್ಕೊಂಡು ಇದು ಮಾಡಿ ಈಗ ಎಕ್ಸಾಮ್ ದೇಕ್ಲು ಬರೆದಿದ್ದಾಳೆ. ಆ ಹುಡುಗಿ ಬಂದಿಲ್ಲ ಇವತ್ತು. ತುಂಬ ಚೆನ್ನಾಗಿದ್ದಾಳೆ. ಎಕ್ಸಾಮ್ ಕೂಡ ಮಾಡಿದ್ದಾಳೆ. ಚೆನ್ನಾಗಿ ಈಗ ಓದ್ತಿದ್ದಾಳೆ, ಚೆನ್ನಾಗೂ ಇದ್ದಾಳೆ. ಸರ್, ಈ ಊರಿಗೆ ನಮ್ಮ ತಂಗಿನ ಕೊಟ್ಟಿದ್ದೀವಿ. ಆವಾಗಿಂದನೂ ನಾವು ದೇವ್ರನ್ನ ನೋಡಿದ್ದೀವಿ. ಇಲ್ಲಿಂದ ನಮಗೆಲ್ಲ ಒಳ್ಳೆಯದೇ ಆಗಿದೆ. ನಮ್ಮ ತಂಗಿಯವರು ತುಂಬ ಚೆನ್ನಾಗಿ ಅನುಕೂಲವಾಗಿ ಮನೆಗಿನೇ ಕಟ್ಕೊಂಡು ಚೆನ್ನಾಗಾಗವ್ರೆ. ಆದರೂ ದೇವರು ಒಳ್ಳೆ ಶಕ್ತಿ ದೇವತೆನೇ ಸರ್. ನಮಗೆಲ್ಲ ಮನೇಲಿ ಕೂಡ ಅನುಕೂಲ ಆಗಿದೆ. ಕುಡಿಯೋದೆಲ್ಲ ಬಿಟ್ಟಿದ್ದಾರೆ. ಎಲ್ಲ ಚೆನ್ನಾಗಾಗಿದೆ ಸರ್. ಸರ್, ಒಂದು 15-20 ವರ್ಷದಿಂದ ಬರ್ತಾಯಿದ್ದೀವಿ. ವಿಶೇಷತೆ ಏನಂದರೆ ಅಮ್ಮನವ್ರು ನಂಬಿ ಬಂದವ್ರನ್ನ ಯಾರನ್ನೂ ಕೈ ಬಿಟ್ಟಿಲ್ಲ.
ಊರಿನ ಜನನೂ ಕಾಪಾಡ್ಕೊಂಡು ಹೋಗೋರೆ, ಹೊರ್ಗಿನ ಜನನೂ ಕಾಪಾಡ್ಕೊಂಡು ಹೋಗಿದ್ದಾರೆ. ನಾವು ಇಲ್ಲಿ ನಂಬಿ ವಾರಕ್ಕೆ ಒಂದು ಸಲ ಆದರೂ ಬಂದೇ ಬರ್ತೀವಿ ಸರ್. ನಿಮಗೆ ಇಲ್ಲಿ ಬರಬೇಕು ಅಂತ ಯಾವಾಗ ಅನಿಸ್ತು ಸರ್? ಇಲ್ಲಿ ದೇವ್ರದ್ದು ಪವಾಡ ಎಲ್ಲ ನೋಡಿ ಆದಮೇಲೆ ನಮ್ಮ ಮನೆ ಕಡೆನೂ ನಮ್ಗೆ ಅನುಕೂಲಕ್ಕೆ ಆದಮೇಲೆ ಬಂದು ಹೋಗಬೇಕು ಅಂತ ಅನಿಸಿತ್ತು ಸರ್. ವಿಶೇಷತೆ ಅಂದರೆ ಇದು 18 ವರ್ಷದಿಂದ ನಡ್ಕೊಂಬಂದಿರೋಂಥದ್ದು. ಇದು ತಲತಲಾಂತರದಿಂದ ನಡೆದಿರೋದು. 18 ವರ್ಷದ ಹಿಂದೆಯಿಂದ ಇದು ಆಚೆ ಬಂದಿರೋದು ಏನು ಅಂತ. ನಾವು 18 ವರ್ಷದಿಂದನೂ ನಾವು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಪ್ರತಿ ಒಂದೊಂದು ಪವಾಡನೂ ನಮ್ಮ ಕಣ್ಮುಂದೆ ನಡೆದಿರೋಂಥದ್ದು ಇದೆ. ಪ್ರತಿಯೊಂದು ಘಟನೆ ನಮ್ಮ ಮನೆಯಲ್ಲೂ ನಮಗೂ ನಡೆದಿರೋಂಥದ್ದು ಇದೆ. ಬಂದಿರೋರು ಇರ್ತಾರೆ, ಬರ್ದಿರೋರು ಇದ್ದಾರೆ. ಬಂದಿರೋರಿಗೆಲ್ರಿಗೂ ಒಳ್ಳೆಯದಾಗಿದೆ, ಯಾರು ಒಳ್ಳೆಯದಾಗಿಲ್ಲ ಅನ್ನೋಂಥವ್ರು ಇಲ್ಲ. ಪ್ರತಿಯೊಬ್ಬನು ನಂಬಿಕೆ ಅನ್ನೋದು ಆ ತಾಯಿ ಮೇಲೆ ಇಟ್ಟರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗೇ ಆಗುತ್ತೆ. ಕಂಡ್ಕೋಬೇಕು ಆ ಅಮ್ಮನ್ನ, ಕಂಡ್ರೆ ಎಲ್ರಿಗೂ ಒಳ್ಳೆಯದಾಗುತ್ತೆ. 18 ವರ್ಷದಿಂದನೂ ನಾವು ಬರ್ತಾನೆ ಇದ್ದೀವಿ. 18 ವರ್ಷದಲ್ಲಿ ನಿಮ್ಮ ಕಣ್ಮುಂದೆ ಏನಾದರೂ ಪವಾಡ ಆಗಿದೆ, ಸುಮಾರಾಗಿದೆ. ಒಂದು ಅನ್ನೋಂಥದ್ದೇನಿಲ್ಲ, ಪ್ರತಿಯೊಂದೊಂದೂ ಸುಮಾರಾಗಿದೆ. ಇವಾಗ ಇನ್ನೊಂದು ಹೊಸದಾಗಿ ಒಂದೊಂದಾಗಿ ಆಚೆ ಬರ್ತಾ ಇದೆ. ಇನ್ನೂ ಬರುತ್ತೆ, ನೋಡ್ಬೇಕು ಅದನ್ನು. ಎಲ್ರಿಗೂ ಕಾಯುವಂಥ ಕುತೂಹಲ ಎಲ್ರಿಗಿದೆ. ಜನ ದೂರದಿಂದ ಉತ್ತರ ಪ್ರದೇಶ, ಯುಪಿ, ಹೌದು ಬರ್ತಾ ಇದ್ದಾರೆ. ಹೇಗೋಯ್ತು ಅಂದರೆ ನೋಡಿ, ಇವಾಗ ನಾವು ಎಲ್ಲಿಂದನೋ ಬಂದಿರೋರು, ನಾವು ಇಲ್ಲೇವರು ಅಂತ ಏನು ಹೇಳೋಂಗಿಲ್ಲ. ಅಂದರೆ ನಾವು ಬಂದು ಇಲ್ಲಿ ನೆಲೆಯಾಗಿದ್ದೀವಿ ಅಷ್ಟೇ. ನಾವು ಹೊಟ್ಟೆ ಪಾಡಿಗೋಸ್ಕರ ಬಂದಿರೋದು. ಸೊ ಇಲ್ಲಿಂದ ಒಬ್ಬರಿಂದ ಒಬ್ರಿಗೆ ಪ್ರಚಾರ ಆಗಿರೋದ್ರಿಂದ ಉತ್ತರ ಪ್ರದೇಶದಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ. ಅವ್ರು ಅಲ್ಲಿ ಯಾವ ಜಾತಿ ಜನಾಂಗದವ್ರು ಅಂತ ನಾವು ಹೇಳೋಕ್ಕೆ ಆಗಲ್ಲ. ಪ್ರತಿಯೊಬ್ಬರು ಬರ್ತಾರೆ, ಅವ್ರ ಕಷ್ಟ ಸುಖ ಏನಿದೆ ಅವ್ರ ಹತ್ರ ಹೇಳ್ತಾರೆ. ಅವರು ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ. ರಾತ್ರಿ ಅಂತ ಕೇಳಲ್ಲ, ಹಗಲು ಅಂತ ಕೇಳಲ್ಲ. ಯಾವುದೇ ಟೈಮಲ್ಲಿ ನೀವು ಫೋನ್ ಮಾಡಿ ನಂಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ತಕ್ಷಣ ಅವರು ರೆಸ್ಪಾನ್ಸ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಮಗಾಗಲ್ಲ, ನಾವಿಲ್ಲ ಅಂತ ಹೇಳೋದೇ ಇಲ್ಲ ಅವರು. ಏನು ದೇವಸ್ಥಾನ ನಡೆಯೋದು ಹಾಗೆ, ಅವರು ನಡ್ಕೊಳ್ಳೋದು ಹಾಗೆ. ತುಂಬ ಪ್ರೀತಿಯಿಂದ ಎಲ್ಲರೂ ನೋಡ್ಕೊಳ್ತಾರೆ.